ಗೈಸ್ ಇವಾಗ ತಾನೇ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿದೆ. ಈ ನಮ್ಮ ಗಿಲ್ಲಿ ಅವರ ಮೊದಲ ಲವ್ ಸ್ಟೋರಿ ಬಗ್ಗೆ ಅಂತೆ. ತುಂಬಾ ಫನ್ನಿ ಆಗಿದೆ, ಕೇಳಿಸ್ಕೊಳ್ಳಿ. ಸೊ ಇವಾಗ ಏನಂತಂದರೆ ಬಿಗ್ ಬಾಸಲ್ಲಿ ಒಂದು ಫಿಲ್ಮ್ನ ಟೀಮ್ ಬಂದಿದೆ, ಪ್ಯಾರ್ ಅನ್ನೋ ಒಂದು ಸಿನಿಮಾ. ಅದರಲ್ಲಿ ರವಿಚಂದ್ರನ್ ಸರ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರು ಇವಾಗ ಬಿಗ್ ಬಾಸ್ಗೆ ಫಿಲ್ಮ್ ಪ್ರಮೋಷನ್ ಅಂತ ಬಂದಿದ್ದಾರೆ. ಅಲ್ಲಿ ರವಿಚಂದ್ರನ್ ಅವರು ಅವರ ಒಂದು ಮೊದಲ ಪ್ಯಾರ್ ಅಂದರೆ ಮೊದಲ ಒಂದು ಫಸ್ಟ್ ಲವ್ ಸ್ಟೋರಿ ಬಗ್ಗೆ ಹೇಳ್ತಾಯಿದ್ರು. ಸೊ ಅದೆಲ್ಲ ನೀವು ನೋಡಿರ್ತೀರ ಅನ್ಸುತ್ತೆ ಮೋಸ್ಟ್ಲಿ. ಇಷ್ಟೊತ್ತಿಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಬಂದಿರುತ್ತೆ. ಲೈಕ್ ಅವರ ಅಣ್ಣವರ ನಾನಿನ್ನ ಮರೆಯಲಾರೆ ಸಿನಿಮಾದ ಬೈಕ್ ತೊಗೊಂಡು ಕಾಲೇಜ್ಗೆ ಹೋಗಿದ್ರಂತೆ. ಸೊ ಕೆನ ಡ್ರಾಪ್ ಯು ಕೇಳಿದ್ರು, ಅದೆಲ್ಲ ನೀವು ನೋಡಿರ್ತೀರ. ಬಟ್ ಇಲ್ಲಿ ಪ್ರೊಮೋದಲ್ಲಿ ಬರ್ದೇ ಇರೋವಂಥ ಒಂದು ಗಿಲ್ಲಿ ಅವರ ಲವ್ ಸ್ಟೋರಿ ಬಗ್ಗೆ ನಾನು ಇವಾಗ ಮಾತಾಡ್ತಿದ್ದೇನೆ. ಸೊ ನನ್ನ ಗಿಲ್ಲಿ ಅವರು ಊರಲ್ಲಿದ್ದಾಗ ಬಸ್ಸಲ್ಲಿ ಹೋಗ್ತಾಯಿದ್ರಂತೆ. ಬಸ್ಸಲ್ಲಿ ಹೋಗಾಗ ಒಂದು ಹುಡುಗಿ ಲೈಕ್ ಸೇಮ್ ಇವ್ರು ಹಾಕೊಂಡಿರೋ ಬಟ್ಟೆ ಕಲರ್ ಏನೋ ಬಟ್ಟೆ ಹಾಕ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ಲಂತೆ. ಫುಲ್ಲು ತುಂಬ ರಶ್ಶು, ಬಸ್ಸಲ್ಲಿ ತುಂಬ ರಶ್ ಇರೋದ್ರಿಂದ ಇವ್ರಿಗೆ ಹುಡುಗಿ ಮುಖ ಕಾಣಿಸ್ತಿಲ್ಲ. ಲೈಕ್ ಅರ್ಧ ಮುಖ ಕಾಣಿಸ್ತಿದೆ, ಬಟ್ಟೆ ಕಾಣಿಸ್ತಿದೆ, ಬಟ್ ಪೂರ್ತಿ ಮುಖ ಕಾಣಿಸ್ತಿಲ್ಲ. ಸೊ ಹಂಗೂ ಹಿಂಗೂ ಮಾಡಿ ಬಸ್ ಸ್ಟಾಪ್ ಬಂತಂತೆ. ಬಂದ ತಕ್ಷಣ ಹುಡುಗಿ ಇಳ್ಕೊಂಡ್ಲಂತೆ. ಗಿಲ್ಲಿನೂ ಅಷ್ಟೇ, ಏನಾದರೂ ಆ ಹುಡುಗಿ ಮುಖ ನೋಡಲೇಬೇಕು ಅಂತೇಳಿ ಫುಲ್ ಹಂಗೂ ಹಿಂಗೆ ಸಾಹಸ ಮಾಡಿ ಹುಡುಗಿ ಮುಖ ನೋಡಿದಂತೆ. ಚೆನ್ನಾಗಿದ್ಲಂತೆ. ಇನ್ನು ಸರಿ ಈ ಹುಡುಗಿನ ಸೆಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಆ ಹುಡುಗಿನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂತೆ. ಫಾಲೋ ಅಂತಂದರೆ ಲೈಕ್ ಅವಳು ಎಲ್ಲಿಂದ ಹತ್ಕೊಂಡ್ಲು, ಯಾವ ಊರು, ಸೊ ಡೈಲಿ ಎಲ್ಲಿಂದ ಹತ್ಕೊತಾಳೆ, ಎಲ್ಲಿಂದ ಎಲ್ಲಿ ಇಳ್ಕೊತಾಳೆ, ಯಾವ ಕಾಲೇಜು, ಇದೆಲ್ಲ ನೋಡಿಕೊಂಡು ನಿಧಾನವಾಗಿ ಪ್ರಪೋಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಂತೆ. ಆಮೇಲೆ ಗೊತ್ತಾಯ್ತಂತೆ ಯಾವ ಊರಿಂದ ಹತ್ಕೊತಾಳೆ ಬಸ್ಸು ಎಲ್ಲ ನೋಡಿಕೊಂಡು. ಒಂದಿನ ಏನಾಯ್ತಂತೆ, ಬಸ್ ಬಂದಾಗ ಇವಾಗ ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಲೈಕ್ ಬಸ್ಸಲ್ಲಿ ತುಂಬ ರಶ್ ಆಗುತ್ತೆ ಅಂತ ಒಂದು ಹಿಂಟ್ ಸಿಕ್ಕಾಗ ಏನು ಮಾಡ್ತಾರೆ, ಕಿಟಕಿಯಿಂದನೇ ಕರ್ಚೀಫು ಅಥವಾ ಬುಕ್ಕು ಏನೋ ಒಂದು ಕಿಟಕಿಯಿಂದನೇ ಸೀಟ್ ಮೇಲೆ ಇಟ್ಕೊತಾರೆ. ಸೊ ಆಮೇಲೆ ಒಳಗಡೆ ಬಂದಾಗ ನಾನು ಆಲ್ರೆಡಿ ಇದು ಇಟ್ಟಿದ್ದೆ, ಕರ್ಚೀಫ್ ಇಟ್ಟಿದ್ದೆ, ಇದು ನಂದು ಅಂತ. ಸೊ ಇಲ್ಲಿ ಏನಂತಾರೆ, ಆ ಹುಡುಗಿ ಬುಕ್ ಇಟ್ಟಿದ್ದಾಳಂತೆ. ಸೇಮ್ ಸೀಟಲ್ಲಿ ಗಿಲ್ಲಿ ಅವ್ರು ಏನು ಮಾಡಿದ್ದಾರೆ, ಅವ್ರಿಗಿನ್ನ ಮುಂಚೆ ಕರ್ಚೀಫೋ ಏನೋ ಒಂದು ಬಟ್ಟೆ ಹಾಕಿದ್ದಾರೆ. ಸೊ ಇಲ್ಲೇನಾಯಿತು, ಗಿಲ್ಲಿ ಅವ್ರು ಒಳಗಡೆ ಬಂದಾಗ ನೋಡಿದಾಗ ಆ ಹುಡುಗಿ ಕೂತ್ಕೊಂಡಿದ್ದಂತೆ. ಕೂತ್ಕೊಂಡಾಗ ಗಿಲ್ಲಿ ಹೇಳದ್ನಂತೆ, ಲೈಕ್ ನಾನು ಇಲ್ಲಿ ಬಟ್ಟೆ ಇಟ್ಟಿದ್ದೆ ಸೊ ಅಂತೇಳಿ. ಅದಕ್ಕೆ ಆ ಹುಡುಗಿ ಹೇಳಿದ್ಲಂತೆ, ಆಯ್ತು ಸರಿ ಬಿಡೋಣ, ನೀವೇ ಕೂತ್ಕೊಳ್ಳಿ ಅಂತ. ಸೊ ಇಲ್ಲಿ ಹೆಂಗಂತಂದರೆ, ಆಯಿತು ಬಿಡೋಣ ಅಂದ ತಕ್ಷಣ ಗಿಲ್ಲಿಗೆ ನಾನೇನೋ ಅಂದ್ಕೊಂಡು ಬಂದೆ. ಲೈಕ್ ಗಿಲ್ಲಿದೇನು ಪ್ಲ್ಯಾನ್ ಅಂದರೆ, ಓಕೆ ಪಕ್ಕದಲ್ಲೇ ಸೀಟ್ ಸಿಕ್ಕೈತೆ, ಇವಾಗಲೂ ಒಳ್ಳೆ ಚಾನ್ಸಾಗಿ ಮಾತಾಡ್ಸ್ಬಿಡೋಣ ಅಂತ. ಬಟ್ ಆ ಹುಡುಗಿ ಆಯಿತು ಬಿಡೋಣ ಅಂದ ತಕ್ಷಣ ಗಿಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಬ್ರೇಕಪ್ ಆಗಿಬಿಟ್ಟಿದೆ. ಸೊ ಇದು ರೀಲಲ್ಲಿ ನೋಡೋವಾಗ ತುಂಬಾ ಫನ್ನಿ ಅನ್ನಿಸ್ತು. ಸೊ ಅದಕ್ಕೆ ನಿಮಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಮೋಸ್ಟ್ಲಿ ಇದನ್ನು ಟೆಲಿಕಾಸ್ಟ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಸುಮಾರು ವಿಷಯಗಳಿದ್ದರೆ 1.5 ಗಂಟೆಲಿ ತೋರಿಸೋದು ಡೌಟೇ. ಬಟ್ ಹೇಳೋಕ್ಕಾಗಲ್ಲ, ಏನು ಕಂಟೆಂಟ್ ಸಿಗದೆ ಇದ್ದರೆ ಇದನ್ನೇ ತೋರಿಸಿದ್ರು. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ, ಗಿಲ್ಲಿ ಅವರ ಲವ್ ಸ್ಟೋರಿ ಇಷ್ಟ ಆಗಿದೆ ಅಂತ ಅನ್ಕೊತೇನೆ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.